ಏನು ಮಾಲಿಗೆ ಹೊರಟಿದ್ದೀನಿ ಖರ್ಚು ಮಾಡೋಕ್ಕೆ ದುಡ್ಡ ಅಂತ ಹೇಳಿದ್ದೀನಿ ಅಂತ ಒಂದು ಅರ್ಧ ಗಂಟೆಯಿಂದ ಬರ್ತಾನೆ ಇಲ್ಲ ಅವಾಗಲಿದ್ದ ಅರ್ಧ ಗಂಟೆನಲ್ಲ. ಜೊತೆಗೆ ಇವತ್ತು ಸುದೀಪಿಂದು ಮ್ಯಾಕ್ಸ್ ಮೂವಿದು ಆಡಿಯೋ ರಿಲೀಸ್ ಬೇರೆ ಇತ್ತು, ಅಲ್ಲಿ ಇನ್ನೊಂದು ಜನ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ದು. ಪಕ್ಕ ಹಾಕ್ತೀನಿ. ನಾನು ಯಾವತ್ತೂ ಅಮೌಂಟ್ ಆಗಲ್ಲ. ನೋ ಡೆಡ್ ಬಾಡೀಸ್ ಫೌಂಡ್ ಅಂತ. ಡೆಡ್ ಬಾಡೀಸ್ ಹುಡುಕ್ಬೇಕಾಯ್ತು ಅಲ್ಲಿ ಕಂಪ್ಲೀಟ್. ನಾನು ಏನು ಆಡೇ ಇಲ್ಲ, ಗೇಮ್ ಕಂಪ್ಲೀಟ್ ಆಗ್ತೇವೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ಆ್ಯಂಡ್ ಇವತ್ತಿನ ದಿನ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕಿತ್ತು. ಇಬ್ಬರು ನನಗೆ ಕೈ ಕೊಟ್ಟಿದ್ದಾರೆ. ಸೊ ಗೊತ್ತಿಲ್ಲ ಇವತ್ತಿನ ದಿನಚರಿ ಹೇಗಿರುತ್ತೆ ಏನು ಅಂತ. ನಾನು ಒಬ್ಬಳೇ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಖರ್ಚಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹೋದ ಸುಮ್ಮನೆ ತೊಗೊಂಬರ್ತಿದ್ದೆ, ಬಟ್ ಹೋಗಲೇಬೇಕು, ಇದೆ ಕೆಲಸಗಳು. ಒಂದು ಚಪ್ಪಲಿ ತೊಗೊಳ್ಳೋದಿದೆ, ಎಲ್ಲ ಇದೆ. ಬಟ್ ಯೋಚನೆ ಮಾಡ್ತಾಯಿದ್ದೀನಿ ಸೋಲೋ ಡೇ ಆಗಲ್ಲ ಇವತ್ತು ಅಂತ ಅಥವಾ ಏನು ಅಂತ. ಸೊ ಲೆಟ್ಸ್ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ವಿತ್ ದ ವಿಡಿಯೋ. ಓಕೆ ಗಾಯ್ಸ್, ನಾನಿವಾಗ ಓರಿಯನ್ ಮಾಲಿಗೆ ಹೊರಟಿದ್ದೀನಿ. ಖರ್ಚು ಮಾಡೋಕ್ಕೆ ದುಡ್ಡ ಅಂತ ಹೇಳೋಕ್ಕಾಗಲ್ಲ. ಐ ಮೀನ್ ಇನ್ನೊಂದು ಚಪ್ಪಲಿ ಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಹಾಗೆ ಊಟ ಬೇರೆ ಮಾಡಿಲ್ಲ. ಈಗ ಅಲ್ಲೋಗಿ ಊಟ ಮಾಡ್ತೀನಿ. ಯಾವಾಗಲೂ ಮನೆ ಊಟ ತಿಂತೇನೆ ಬೋರಾಗಿದೆ, ಅದಕ್ಕೆ ಅಲ್ಲೋಗಿ ಏನಾದ್ರು ತಿನ್ನೋಣ ಅಂತ ಚೆನ್ನಾಗಿರೋದು. ಸೊ ಲೆಟ್ಸ್ ಗೋ. ಬಂತು ನಮ್ಮ ಲಿಫ್ಟು, ಈಗ ಹೋಗ್ಬೇಕು ಕೆಳಗಡೆ. ಆಟೋ ಆಗಿದೆ. ಎಸ್, ಬಿಸಿಲಲ್ಲಿ ನನ್ನ ಮಗ ಚೆನ್ನಾಗಿ ಕಾಣ್ತಿದ್ದೆ. ಆ್ಯಕ್ಚುಲಿ ನಾನು ಇದನ್ನ ಹಾಕ್ಕೊಂಡಿದ್ದೀನಿ, ಬ್ಲಶ್ಶು. ಐ ಡೋಂಟ್ ನೋ ಹೆಂಗೆ ಕಾಣ್ತಿದೆ ಅಂತ ಹೊಸದು ಹಾಕ್ಕೊಂಡಿದ್ದೀನಿ. ಸೊ ನಾನು ಆಟೋ ಅಂತ ಗೈಸ್ ಒಂದು ಆಟೋ ಬುಕ್ ಮಾಡಿದೆ. ಒಂದು ನಮ್ಮ ಮನೆ ಹತ್ರನೇ ಇತ್ತು, ಎಲ್ಲೋ ದೂರ ಹೋದ್ರು, ಕ್ಯಾನ್ಸಲ್ ಮಾಡಿದೆ. ಇನ್ನೊಂದು ಬುಕ್ ಮಾಡಿದೆ, ಅವ್ರಿಂದ 1 ಕಿಲೋಮೀಟ್ರ್ ದೂರ ಆದ್ದು. ಇವಾಗ ಇದು ಕ್ಯಾನ್ಸಲ್ ಮಾಡಿದೆ, ಮತ್ತು ಯಾವುದೂ ಸಿಗೋಲ್ಲ ಅಂತ ಭಯ. ಈಗೆಲ್ಲೋ ಇಲ್ಲೇ ಇದ್ದೀನಿ ಅಂತ ಅವ್ರು ಅರ್ಧ ಗಂಟೆಯಿಂದ ಬರ್ತಾನೆ ಇಲ್ಲ. ಅವಾಗಲಿದ್ದ ಅರ್ಧ ಗಂಟೆನಲ್ಲ, 1/4 ಗಂಟೆ ಆಯಿತು ನಾ ಕೆಳಗಡೆ ಬಂದು. ಇಲ್ಲಿರೋ ಆಟೋಗಳಂತೂ 200 ಹೇಳ್ತಾರೆ ಓರಿಯನ್ ಮಾಲ್ಗೆ ಹೋಗೋಕ್ಕೆ. ಇಲ್ಲಿಂದ ಒಂದು 80 ರುಪೀಸು ಆಗಲ್ಲ ಆ್ಯಕ್ಚುಲಿ. ಸಾಕಾಗೋಗ್ಬಿಡ್ತಪ್ಪ ಆಟೋ ಹುಡ್ಕೋದಲ್ಲಿ ಬೆಂಗಳೂರಲ್ಲಿ. ಸೊ ನನ್ನ ಫೇವ್ರೆಟ್ ಸಾಂಗ್ ಹಾಡು ಹೇಳ್ತಾ ಇದ್ದು ಮುಂಜಾನೆ ಮಂಜಲಿ. ನಾನೇನು ರಘು ದೀಕ್ಷಿತ್ ಕಾನ್ಸರ್ಟೇ ನಡೀತಿದೆ ಅಂತ ಓಡಿ ಬಂದೆ ಆಚೆ. ಬಟ್ ಅಲ್ಲಿ ಮ್ಯಾಕ್ಸ್ ಮೂವಿದು ಆಡಿಯೋ ಲಾಂಚ್ ಆಗಿ ಎಲ್ಲ ತಯಾರಿ ಮಾಡ್ಕೊತಾ ಇದ್ರು. ಸೊ ಓಕೆ, ಇದಕ್ಕೋಸ್ಕರ ಹಾಡು ಹೇಳ್ತಿದ್ದಾರೆ ಅಂತ ಸುಮ್ಮನಾದೆ. ಆ್ಯಂಡ್ ಅಲ್ಲಿಂದ ನಾನು ಇಲ್ಲಿ ಅಟ್ಟಿ ಕಾಫಿಲಿ ಕಾಫಿ ಕುಡಿಯೋಣ ಅಂತ ಹೋದೆ. ಇಲ್ಲೂ ಕೂಡ ಬರೀ ಫೋಟೋಸೇ ತೆಕ್ಕೊತಾ ಇದ್ದಾರೆ ಗೈಸ್. ನನಗೆ ಸಾಕಾಗೋಯ್ತು. ಬಟ್ ಈ ವ್ಯೂ ಚೆನ್ನಾಗಿತ್ತು. ಲೈಕ್ ಈ ಲೇಕ್ ಹತ್ರ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನೈಟ್ ಟೈಮ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸಿತ್ತು. ಆ್ಯಂಡ್ ನನ್ನ ಕಾಫಿನ ನಾನು ಆರ್ಡರ್ ಮಾಡಿದೆ. ಬಟ್ ಇದು ಆರ್ಡರ್ ಮಾಡಿದಾಗ ಗೊತ್ತಾಯಿತು ನಾನು ದೊಡ್ಡ ಲಾರ್ಜ್ ಆರ್ಡರ್ ಬೇರೆ ಮಾಡಿಬಿಟ್ಟಿದ್ದೆ ಅಂತ. ನಂಗೆ ಅದನ್ನು ಕುಡಿಯೋಷ್ಟೊಂದು ಸಾಕಾಗೋಗ್ಬಿಟ್ಟಿತ್ತು. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಚಿಕ್ಕ ಹುಡುಗ ನಾನು ಕಾಫಿ ಕುಡಿಬೇಕಾದ್ರೆ ಬಂದು ನನ್ನ ಹತ್ರ ಮಾತಾಡ್ತಾಯಿದ್ದು. ಸೊ ಮಾತಾಡಿಸ್ತಾ ಇದ್ದೆ. ಕಾಫಿ ಕುಡಿದ್ಬಿಟ್ಟು ಆಟೋ ಹೊತ್ಕೊಂಡು ಬಂದುಬಿಟ್ಟೆ ನನ್ನ ಮನೆಗೆ. ಜೊತೆಗೆ ಇವತ್ತು ಸುದೀಪಿಂದು ಮ್ಯಾಕ್ಸ್ ಮೂವಿದು ಆಡಿಯೋ ರಿಲೀಸ್ ಬೇರೆ ಇತ್ತು, ಅಲ್ಲಿ ಇನ್ನೊಂದು ಜನ ಜಾಸ್ತಿ ತುಂಬ್ಕೊಂಬಿಟ್ಟಿದ್ದು. ಸೊ ನಾನು ಬಂದ್ಬಿಟ್ಟಪ್ಪ ಕಾಫಿ ಕುಡಿದ್ಬಿಟ್ಟು. ಆ ಕಾಫಿ ಬೇರೆ ಜಾಸ್ತಿ ಕೊಟ್ಬಿಟ್ಟಿದ್ದು, ಅದು ಕಷ್ಟಪಟ್ಕೊಂಡು ಕುಡ್ಕೊಂಡು ಬಂದೆ. ನಂಗೆ ಹಟ್ಟಿ ಕಾಫಿ ಇಷ್ಟ ಆಗುತ್ತೆ, ಬಟ್ ಯಾಕೋ ರೆಗ್ಯುಲರ್ ಕುಡಿಯೋದೇ ಲಾರ್ಜೇ ಕೊಟ್ಬಿಟ್ಟಿದ್ದು. ಮನೆಗೆ ಬಂದೆ. ಆ್ಯಂಡ್ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನು ನಾನು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡ್ತೀನಿ. ಊರಿಗೆ ಹೋದ್ಮೇಲೆ ಬೆಂಗಳೂರಲ್ಲಿ ಏನೇನು ತೊಗೊಂಡೆ ಎಲ್ಲ ಒಟ್ಟು ಒಂದು ಹಾಲ್ ಥರ ಮಾಡ್ತೀನಿ. ನಾನು ಜಾಸ್ತಿ ಶಾಪಿಂಗ್ ನೆನ್ನೆ ಒಂದು 2 ಐಟಮ್ ತೊಗೊಂಡೆ, ಇವತ್ತೊಂದು 3 ಐಟಮ್. ಬಟ್ ನಾನು ಏನೇನು ದೊಡ್ಡ ಐಟಮ್ ಅಲ್ಲ, ಲೈಕ್ ನೆಸೆಸರಿ ಐಟಮ್ಸ್ ಏನೇನಿದೆ ಅದು ತೊಗೊಂಡಿದ್ದೀನಿ. ಸೊ ನೋಡೋಣ, ನಾಳೆ ನಾಡಿದ್ದು ಆಚೆ ನಡೆದೆಲ್ಲ ಇರ್ತೀನಿ, ನೋಡೋಣ ಏನೇನು ತೊಗೊಳ್ತೀನಿ ಅಂತ. ಇವಾಗ ನಾನು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ರಾಮಿಯನ್ ತೊಗೊಂಬರೋಕ್ಕೆ.
ತುಂಬ ತಿಂಗಳಾಗಿದೆ ಡ್ಯಾಮಿಯನ್ ತಿಂದು, ಸೊ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಟೌನಲ್ಲಿ ಎಲ್ಲೋ ಜಾತ್ರೆ ನಡೀತಿದೆ ಗೈಸ್. ಟೌನಲ್ಲಿ ಅಂದರೆ ಇಂದೇ ರೋಡಲ್ಲೋ ಏನೋ. ವೆಯ್ಟ್, ಸೌಂಡ್ ಕೇಳಿಸ್ತೀನಿ. ಈ ಆ ಕಡೆ ಎಲ್ಲೋ ಸೌಂಡ್ ಕೇಳಿಸ್ತಿದೆ, ಏನೋ ಟಮಟೆ ಸೌಂಡು, ಟಮಟೆ ಬಾಧಿಸ್ತಿದ್ದಾರೆ. ಸ್ಮೂಲ್ ಏನು ಸೂಪರ್ ಆಗಿದೆ ನೋಡಿ ಗೈಸ್. ಮತ್ತೆ ಇವತ್ತು ಮತ್ತು ಅಮಾವಾಸ್ಯೆನ ಪೌರ್ಣಮಿನ ಏನೋ ಇದೆ. ಬಟ್ ದಿಸ್ ಈಸ್ ದಿ ಲಾಸ್ಟ್ ಫುಲ್ ಮೂನ್ ಆಫ್ ದಿ ಇಯರ್ ಅಂತೆ. ಇದಾದಮೇಲೆ ನೆಕ್ಸ್ಟ್ ಇಯರೇ. ಸೊ ಲಾಸ್ಟ್ ಫುಲ್ ಮೂನ್ನ ನೋಡ್ಕೊಂಬಿಡಿ ಎಲ್ಲರೂ. ಬರೋದೇ ಯಾವಾಗಲೂ ಇಲ್ಲಿ ನಮ್ಮ ಕೊರಿಯನ್ ನೂಡಲ್ಸ್ ತೊಗೊಳಕ್ಕೆ. ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ನೂಡಲ್ಸ್, ಕಾರ್ಬೋನರ. ಆ್ಯಂಡ್ ಇದೊಂದು ಗ್ರೀನ್ ಪ್ಯಾಕೆಟ್ ಇದೆಯಲ್ಲ, ಜಜಮ್ಯಮ್, ಇದೊಂದು. ಸೊ ಇದನ್ನೊಂದು ತೊಗೊತಿದ್ದೀನಿ. ನೋಡೋಣ ಇನ್ನೂ ಏನಾದ್ರು ತಿನ್ನಕ್ಕೆ ತೊಗೊಳ್ಳೋಣ. ಎಲ್ಲ ಕ್ರಿಸ್ಮಸ್ ಡೆಕೋರೇಷನ್ ಇದೆ ಗೈಸ್, ಏನು ಸಖತ್ತಾಗಿದೆ ಸೂಪರ್ ಮಾರ್ಕೆಟಲ್ಲಿ. ಆ್ಯಂಡ್ ಇಲ್ಲೂ ಎಲ್ಲ ಕ್ರಿಸ್ಮಸ್ ಟ್ರೀ ಇದೆ. ಬಟ್ ಆಚೆ ಇಲ್ಲಿ ಬಂದಾಗ ಕರ್ನಾಟಕ ಫ್ಲ್ಯಾಗ್ ಹಾಕಿದ್ದಾರೆ. ನೈಸ್ ಆ್ಯಕ್ಚುಲಿ. ಕೆಳಗಡೆ ಇದೆ. ಪಕ್ಕ ಹಾಕ್ತೀನಿ. ಗೈಸ್, ನನ್ನ ತಮ್ಮಂದು ಗೇಮಿಂಗ್ ಸೆಟಪ್ ಝೋನಿಗೆ ಬಂದಿದ್ದೀನಿ. ಹೆಂಗಿದೆ ನೋಡಿ, ಬಾಯ್ಸ್ ರೂಮ್ ಲಾಂಚ್ ಆಗ್ತಾಯಿತ್ತು. ಇನ್ನು ಲಾಂಚಿಂಗ್ ಇದೆಲ್ಲ ಏನು ಕಾಪಿರೈಟ್ಸ್ ಬರೋಲ್ಲ ತಾನೆ ನಮಗೆ ವ್ಲಾಗಲ್ಲಿ ಹಾಕಿದ್ರೆ. ಫುಲ್ ಅಲ್ಲಿ ಕುಂತ್ಬಿಟ್ಟಿದ್ವಿ ಗೇಮ್ ಮಾಡೋಕ್ಕೆ ಅಂತ. ಬಟ್ ಇಟ್ಸ್ ಲಾಂಚಿಂಗ್. ಬರೀ ಅನಿಮಿಗಳೇ ಇದ್ದಾವೆ. ಓಪನ್ ಆಗಿ ಗೈಸ್ ಅಮಾಂಗ್ ಅಸ್ ಆಡ್ತಾ ಇದ್ದೀನಿ. ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಗೈಸ್ ನನಗೆ. ಹೆಂಗೆ ಕಿಲ್ ಮಾಡೋದು, ಏನು ಮಾಡಬೇಕು, ಎಮರ್ಜೆನ್ಸಿ ಅಂತೆ. ಲಿಟ್ರಲಿ ಹೆಂಗೆ ಆಡಬೇಕು ಅಂತ ಗೊತ್ತಿಲ್ಲ. ಅಮಾಂಗ್ ಅಸ್ ಉಂಟು, ಇದೆಲ್ಲ ಬಂತು. ಅದು ಕಿಲ್ ಮಾಡೋದಂಗೆ ಕ್ಲಿಕ್ ಬಂದಿದೆ. ಇನ್ನು ಆರ್ಯ ಎಮರ್ಜೆನ್ಸಿ ಜಂಪ್. ನಾನು ಯಾವತ್ತೂ ಅಮಾಂಗ್ ಅಸ್ ಆಡಲ್ಲ. ನೋ ಡೆಡ್ ಬಾಡೀಸ್ ಫೌಂಡ್ ಅಂತ. ಡೆಡ್ ಬಾಡೀಸ್ ಹುಡುಕ್ಬೇಕಾಯ್ತು ಅಲ್ಲಿ. ಹೂ ಇಸ್ ದಿ ಇಂಪೋಸ್ಟರ್? ನಾನೇ 18. ವೋಟಿಂಗ್ ಬಿಗಿನ್ಸ್ ಇನ್ 1 ಸೆಕೆಂಡ್. ಓಕೆ, ಎಸ್, ನಾನು ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀನಿ ಗೈಸ್. ನನಗೆ ವೋಟಿಂಗ್ ಹಾಕ್ಬೋದು ಎಲ್ಲದೂ. ವಾವ್, ಪ್ರೊಸೀಡಿಂಗ್ ಇನ್ 0 ಸೆಕೆಂಡ್. ಎಸ್, ನಾನೇ ಇಂಪೋಸ್ಟರ್ ಇದ್ದಿದ್ದು. ನನ್ನ ತಮ್ಮಂದು ಇದನ್ನು ಆಗ್ತಿರೋದು. ಕಂಟಿನ್ಯೂ ಗೇಮ್ ಕಂಪ್ಲೀಟ್. ನಾನು ಏನು ಆಡೇ ಇಲ್ಲ. ಗೇಮ್ ಕಂಪ್ಲೀಟ್ ಅಂತ ಗೈಸ್. ನೆಕ್ಸ್ಟ್ ಗೇಮ್ ಮಾಡೋಣ. ಓಕೆ, ಪ್ಲೇ ಗೇಮ್. ಗೈಸ್, ನಾವು ಚಿಕ್ಕವರಿದ್ದಾಗ ಈ santabanta.com ಹೋಗ್ಬಿಟ್ಟು ಗೇಮ್ಸ್ ಆಡ್ತಿದ್ವಿ. ಅದು ನನಗೆ ಸಿಕ್ಬಿಟ್ಟಿದೆ. ಸೊ ಇವಾಗ ಯಾವ್ದು ಆಡಿ, ಸ್ನೇಕ್ ಆ್ಯಂಡ್ ಲ್ಯಾಡರ್, ಸುಡುಕು ಆಡ್ತಿದ್ವಿ ಜಾಸ್ತಿ ಆ್ಯಕ್ಚುಲಿ. ನಾವು ಸಪೋರ್ಟೆಡ್. ಓ ಮೈ ಗಾಡ್, ಖುಷಿಯಾಗಿ ಹೋಗ್ಬಿಟ್ಟೆ ಇರುತ್ತೆ ಅಂತ. ಇವಾಗ ನನಗೆ ಯಾವ ಗೇಮ್ ಸಿಕ್ತು ಅಂದರೆ ಮಾರಿಯೋ ಗೇಮ್ ಸಿಕ್ತು. ಈಗ ಆಟ ಆಡೋಣ, ಟೈಮ್ ಹೋಗ್ಬಿಡ್ತಿಲ್ಲ.